ಖಂಡಿತವಾಗೂ ಈ ಬಜೆಟಿನ ದೊಡ್ಡ ಸಾಧನೆ ಅಂದರೆ ಹೆಚ್ಚು ಪೇಜ್ಗಳಿದೆ. ಇದುವರೆಗಿಂತ ಜಾಸ್ತಿ ಪೇಜನ್ನು ಈ ಸರಿ ಕೊಟ್ಟಿದ್ದಾರೆ. ಮತ್ತು ಸಿದ್ದರಾಮಯ್ಯನವರ ಒಂದು ಹೊಸ ದಾಖಲೆ 16ನೇ ಬಜೆಟನ್ನು ಮಂಡನೆ ಮಾಡಿದ್ದು. ಅಷ್ಟು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಸಾಲದ ಪ್ರಸ್ತಾಪ ಮಾಡಿದ್ದಾರೆ, ಸ್ವಲ್ಪ ಬೆಂಗಳೂರಿಗೆ ಸಿಕ್ಕಿದೆ. ಬಿಟ್ಟರೆ ಬೇರೆ ಯಾವುದು ಗ್ರಾಮಾಂತರ ರಸ್ತೆಗಳು, ಸೇತುವೆಗಳು, ಕಾಲ್ಸೇತುವೆಗಳಿಗಂತೂ ಕೊಡಲೇ ಇಲ್ಲ. ಮತ್ತು ರೈತರಿಗೆ ಕೊಟ್ಟಿದ್ದು ಭಾಳ ನಗಣ್ಯ. ಹಾಗಾಗಿ ಈ ಬಜೆಟ್ಟು ನಮಗೆ ತೃಪ್ತಿ ಕೊಡಲಿಲ್ಲ. ಗ್ಯಾರಂಟಿ ಕೊಡೋದ್ರ ಮೂಲಕ ಮತ್ತು ಬಂಡವಾಳ ವೆಚ್ಚಕ್ಕೆ ಅತ್ಯಂತ ಕನಿಷ್ಠ ಹಣವನ್ನು ಇಟ್ಕೊಂಡಿದ್ದಾರೆ. ಅದರಿಂದ ಈ ವರ್ಷದ ಇದು ಕೂಡ ನಾವು ನಿರೀಕ್ಷಿತ ಮಟ್ಟದಲ್ಲಿಲ್ಲ. ಸರ್, ಅಲ್ಪಸಂಖ್ಯಾತರಿಗೆ ಔಟ್ ಆಫ್ ದಿ ವೇ ಹೋಗಿ ಕೊಟ್ಟಿದ್ದಾರೆ. ಔಟ್ ಆಫ್ ದಿ ವೇ ಹೋಗಿ ಅದೇ ಮುಜರಾಯಿಗೆ ಕೊಡಲಿಲ್ಲ. ಸುಮ್ಮನೆ ದೇವಸ್ಥಾನದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅವರ ಸ್ಯಾಲ್ರಿಯಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಮತ್ತು ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಮರಿಗೆ, ಕ್ರಿಶ್ಚಿಯನ್ರಿಗೂ ಇಲ್ಲ, ಜೈನರಿಗಿಲ್ಲ, ಬುದ್ಧರಿಗೂ ಕೂಡ ಇಲ್ಲ. ಓದಿಗೆ ಯಾವುದೋ ಒಂದು ಇದು ಪ್ರಸ್ತಾಪ ಮಾಡಿದ್ದಾರೆ. ಬೇರೆ ಏನೂ ಇಲ್ಲ. ಅದನ್ನು ಔಟ್ ಆಫ್ ದಿ ವೇ ಕೊಟ್ಟಿದ್ದಾರೆ. ಎಲ್ಲದೂ ಕೂಡ ಮಕ್ಕಳ ಸ್ಕಾಲರ್ಶಿಪ್ಪಿಂದ ಹಿಡಿದು, ಫಾರಿನ್ ಸ್ಟೂಡೆಂಟ್ಸಿಂದ ಹಿಡಿದು, ಅವರ ಮೌಲ್ಯಗಳ ಸ್ಯಾಲ್ರಿಯಿಂದ ಹಿಡಿದು, ಹಾಸ್ಟೆಲ್ಗಳು, ಅವರಿಗೆ ಹೊಸ ಶಾಲೆಗಳು, PU ಕಾಲೇಜುಗಳು, ಇವನ್ನೆಲ್ಲವೂ ಕೂಡ ಓಪನ್ ಆಗಿ ಮಂಜೂರು ಮಾಡಿದ್ದಾರೆ. ಓಲೈಕೆ ಬಿಟ್ಟು ಬೇರೆ ಏನೇನು ಸರ್? ಇಡೀ ರಾಜ್ಯದ ಬಜೆಟನ್ನು ಒಂದು ಸಮುದಾಯಕ್ಕೆ ಹೋಗಿ ಕೊಡ್ತೀನಿ, ತೃಪ್ತಿಪಡಿಸ್ತೀನಿ ಅಂದರೆ ಒಟ್ಟಾಗಿ ಬದುಕಕ್ಕೆ ಬಿಡೋದಿಲ್ಲ ಇವರು. ಸರ್, ಬಿಜೆಪಿ ಅವರು ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸ ಮಾಡ್ತಿದ್ದಾರೆ. ಅವರು ವಿರೋಧ ಪಕ್ಷವಾಗಿ ಬಜೆಟ್ ಅನ್ನ ಹೊಗಳೋದಕ್ಕೆ ಅವರಿಗೆ ಮನಸ್ಸಾಗ್ತಾ ಇದೆ. ಮೇಡಮ್, ಮೊಸರೇ ಇಲ್ಲ, ಪೂರ್ತಿ ಕಲ್ಲೇ. ಹುಡ್ಕೋದ್ರ ಪ್ರಶ್ನೆನೇ ಇಲ್ಲ ಅಲ್ಲಿ.